ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಗೌತಮ ಬುದ್ಧ ಹೇಳಿರುವಂತಹ ಒಂದು ಮಾತಿನ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಮೂರ್ಖನ ತಪ್ಪು ತಿದ್ದಲು ಹೋಗಬೇಡಿ, ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ. ಸಜ್ಜನನ ತಪ್ಪು ತಿದ್ದಿ ಅವನು ಕೃತಜ್ಞನಾಗಿರುತ್ತಾನೆ. ಇದು ಗೌತಮ ಬುದ್ಧ ಅವರು ಹೇಳಿರುವಂತಹ ಮಾತು. ಸ್ನೇಹಿತರೆ, ನಾವು ನಮ್ಮ ಸುತ್ತಮುತ್ತ ಇರುವಂತಹವರು ಯಾರಾದರೂ ತಪ್ಪು ಮಾಡಿದಾಗ ಕೆಲವೊಮ್ಮೆ ನಮಗೆ ಆ ತಪ್ಪನ್ನು ತಿದ್ದಬೇಕು, ಆ ತಪ್ಪನ್ನು ನಾವು ಸರಿ ಮಾಡಬೇಕಂತ ಅನಿಸಿದ್ರು ಕೂಡ ಇವಾಗಿನ ಕಾಲದಲ್ಲಿ ಕೆಲವೊಬ್ಬರು ಸುಮ್ಮನೆ ಆಗ್ತಾರೆ. ಅದಕ್ಕೆ ಮುಖ್ಯವಾದಂತಹ ಉದ್ದೇಶ ಏನಪ್ಪ ಅಂದರೆ, ನಾವೆಲ್ಲಿ ಅವ್ರ ತಪ್ಪನ್ನು ಹೇಳಿದರೆ ಅವರು ನಮ್ಮ ಮೇಲೆ ತಿರುಗಿಸಿ ಮಾತಾಡ್ತಾರೋ ಅಥವಾ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೋ, ನಮಗೆ ಯಾಕಪ್ಪ ಬೇಕು ಅವ್ರ ವಿಷಯ ಅಂತ ಹೇಳಿ ಇವಾಗಿನ ಕಾಲದಲ್ಲಂತೂ ತುಂಬ ಜನ ಈ ರೀತಿ ಆಗೋದು ಸಹಜ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ತುಂಬ ಜನ ಅವ್ರ ತಪ್ಪನ್ನು ಹೇಳಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಜನಗಳಿರ್ತಾರೆ ಇವಾಗಿನ ಪ್ರಪಂಚದಲ್ಲಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇರೋರನ್ನೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಅವ್ರೇನಾದ್ರು ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಅಥವಾ ಅವ್ರೇನಾದ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ದಾಗ ನೀವು ಅದನ್ನು ಹೇಳಿದಾಗ, ನೀವು ಸರಿಯಾಗಿ ಹೇಳ್ತಾ ಇದ್ರೂ ಕೂಡ ಅದನ್ನು ಅವರು ನೀವೇನೋ ಅವ್ರ ಮೇಲಿನ ದ್ವೇಷಕ್ಕೆ ಹೇಳ್ತಾ ಇದ್ದೀರಾ ಅಥವಾ ಅವ್ರು ಬೆಳೆಯೋದು ನಿಮಗೆ ಇಷ್ಟ ಇಲ್ಲದೆ ಹೇಳ್ತಾ ಇದ್ದೀರಾ, ಈ ರೀತಿಯಾಗಿ ತಪ್ಪು ಕಲ್ಪನೆನ ತಿಳ್ಕೊಳ್ತಾರೆ ಹೊರತು ಅದನ್ನು ಬಿಟ್ಬಿಟ್ಟು ಇಲ್ಲಪ್ಪ ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದು ತೀರನೇ ಅಂದರೆ ತೀರನೇ ಕಮ್ಮಿ ಜನ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿ ನಾನು ನೀವು ಸುತ್ತಮುತ್ತ ಏನೇ ತಪ್ಪು ನಡೆದರೂ ಸುಮ್ಮನೆ ಇರಿ ಅಂತ ಹೇಳ್ತಾ ಇಲ್ಲ. ಆದರೆ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಪಡಿ. ಆದರೆ ಯಾಕಪ್ಪ ಅಂದರೆ, ಕೆಲವೊಮ್ಮೆ ನಾವು ಅವ್ರ ತಪ್ಪನ್ನು ಸರಿ ಮಾಡಿದಾಗ ತುಂಬ ಜನ ಅದನ್ನು ಕೇಳಿ ಸರಿಪಡಿಸ್ಕೊಳ್ಳೋರು ಇರ್ತಾರೆ. ಆ ತಪ್ಪನ್ನು ನಾವು ಸರಿಪಡಿಸಿದಾಗ ಅವ್ರಿಗೆ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾದಾಗ ಮುಂದೆ ಯಾವತ್ತಾದರೂ ಒಂದಿನ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ. ಪರವಾಗಿಲ್ಲಪ್ಪ, ಅವ್ರು ಹೇಳಿದರು, ನಾನು ಈ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅದನ್ನ ಹೇಗೋ ಮಾಡದೇ ಇದ್ದಿದ್ದಕ್ಕೆ ನನಗೆ ಈ ಥರ ಆದರೂ ಒಳ್ಳೇದಾಯ್ತಲ್ಲ ಅಂತ ಹೇಳಿ ಒಂದಿನ ಆದರೂ ನಿಮ್ಮನ್ನು ಖಂಡಿತ ನೆನ್ಪು ಮಾಡ್ಕೊಳ್ತಾರೆ. ಅವ್ರು ನೆನ್ಪು ಮಾಡ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಮನಸ್ಸಾಕ್ಷಿ ಅನ್ನೋದಾದ್ರು ಇರುತ್ತಲ್ವ, ದೇವರಾದರೂ ಅದು ನೋಡ್ತಾ ಇರ್ತಾನೆ. ಅದಕ್ಕೆ ತಕ್ಕಂತೆ ನಿಮಗೂ ಒಂದಿನ ಅಲ್ಲ ಒಂದಿಲ್ಲ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾವು ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ. ಸಹಾಯ ಅಂತ ಅನ್ನೋದಕ್ಕಿಂತ ಕಣ್ಣೆದುರುಗಡೆನೆ ತಪ್ಪು ನಡೀತಾ ಇದ್ರು ನಾವು ಸುಮ್ಮನೆ ನೋಡ್ಕೊಂಡು ಕೂತಿದ್ದೀವಿ ಅಂದರೆ ಅದು ಕೂಡ ಒಂದು ತಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಂತ ಹೇಳಿ ಬೇಡದೇ ಇರೋ ವಿಚಾರಗಳಿಗೆ ಮೂಗು ತೋರಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೈನಲ್ಲಿ ಎಷ್ಟು ಪ್ರಯತ್ನ ಮಾಡಬಹುದು ಆ ಒಂದು ಪ್ರಯತ್ನನ ಖಂಡಿತ ಪ್ರಯತ್ನ ಪಟ್ಟು ನೋಡಿ ಒಮ್ಮೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಬಿಟ್ಟು ನಮಗೆ ತುಂಬಾ ಕ್ಲೋಸ್ ಇರ್ತಾರೆ, ಅವರು ನಮ್ಮ ತುಂಬ ಆತ್ಮೀಯರಾಗಿರ್ತಾರೆ, ಅವರು ಕೂಡ ತಪ್ಪು ಮಾಡ್ತಾ ಇದ್ರು ಕೂಡ ಅಯ್ಯೋ ಮಾಡ್ಕೊಂಡು ಹೋಗ್ಲಿ ಬಿಡು, ನನಗೆ ಯಾಕೆ ಬೇಕು, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಹೇಳಿ ಹೇಳೋದ್ರ ಬದಲು ಪರವಾಗಿಲ್ಲಪ್ಪ, ನಮ್ಮ ತಪ್ಪಿಂದ ಅವ್ರಿಗೆ ಎಲ್ಲೋ ಒಮ್ಮೆ ಯೋಚನೆ ಬರ್ಬೋದಲ್ವಾ, ಹೌದಲ್ವಾ ನಾನು ಇದನ್ನ ಸರಿ ಮಾಡ್ತಿದ್ದೀನ ತಪ್ಪು ಮಾಡ್ತಿದ್ದೀನಿ ಅಂತ ಒಂದು ಕ್ಷಣ ಅವರು ಕೂಡ ಯೋಚನೆ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಅಷ್ಟೇ. ಸೊ ಹಾಗಂತ ಹೇಳಿ ಖಂಡಿತವಾಗ್ಲೂ ನಾವು ಎಲ್ಲ ವಿಷಯಕ್ಕೂ ಮೂಗು ತೋರಿಸ್ತಾ ಹೋದರೆ ಅದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಸಂಬಂಧಗಳಿಗೂ ಕೂಡ ಒಂದೊಂದು ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಲಿಮಿಟನ್ನು ನಾವು ತೀರಾ ಕ್ರಾಸ್ ಮಾಡಿ ಹೋಗೋದು ಕೂಡ ಸರಿಯಲ್ಲ. ಆ ಲಿಮಿಟಲ್ಲಿ ಇದ್ದಾಗ ನಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ನಾವು ತುಂಬಾ ಕ್ಲೋಸು, ನಮಗೆ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳಿ ತೀರಾ ಲಿಮಿಟನ್ನ ಕ್ರಾಸ್ ಮಾಡೋಕ್ಕೆ ಹೋದಾಗ ನಮ್ಮ ಸಂಬಂಧಗಳು ದೂರ ಆಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಯಾರೇ ಆಗಲಿ, ನಿಮಗೆ ಕ್ಲೋಸ್ ಫ್ರೆಂಡ್ಸೇ ಇರಲಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಹಸ್ಬೆಂಡ್ ವೈಫ್ ಯಾರೇ ಇರಬಹುದು, ಎಲ್ಲ ಸಂಬಂಧದಲ್ಲೂ ಕೂಡ ನೀವು ತೀರಾ ಪರ್ಸ್ನಲ್ಲಾಗಿ ಹೇಳ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಹೇಳ್ಬೋದು, ಇಲ್ಲಪ್ಪ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಅಥವಾ ಇಲ್ಲಪ್ಪ ಅವ್ರು ನಮ್ಮ ಪಾರ್ಟ್ನರ್, ನಾನು ಎಲ್ಲ ವಿಷಯನೂ ಶೇರ್ ಮಾಡಿದ್ದೀನಿ ಅಂತ ನಾವು ಸುಮ್ಮನೆ ಹೇಳ್ಬೋದು. ಬಟ್ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಶೇರ್ ಮಾಡ್ಕೊಳ್ಳೋಕೆ ಆಗದೇ ಇರಬಹುದು ಅಲ್ವಾ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಂತ ಹೇಳಿ ಕೆಲವೊಬ್ರು ತೀರಾ ಮೂರ್ಖರು ಇರ್ತಾರೆ ನೋಡಿ, ತಪ್ಪು ನಡೀತಾ ಇರುತ್ತೆ, ಅವ್ರಿಗೂ ಗೊತ್ತಿರುತ್ತೆ ತಪ್ಪು ಅಂತ, ಆದರೂ ಕೂಡ ಅವ್ರು ಹೇಳಿದ್ದನ್ನು ನಾನು ಯಾಕೆ ಕೇಳಬೇಕು ಅಂತ ಹೇಳಿ ಅದು ತಪ್ಪಾದರೂ ಪರವಾಗಿಲ್ಲ ನಾನು ಅದೇ ದಾರಿಲಿ ಹೋಗ್ತೀನಿ ಅಂತ ಅನ್ನೋರು ಇರ್ತಾರೆ. ಸೊ ಅಂಥವ್ರು ಹೇಗೆ ಏನು ಅಂತ ನೀವು ಒಮ್ಮೆ ನಿಮಗೆ ಅದು ಆಲೋಚನೆ ಬಂದ್ಬಿಡುತ್ತೆ ಅಲ್ವಾ, ಮೀನ್ಸ್ ಒಮ್ಮೆ ನಿಮ್ಗೆ ಆ ಒಂದು ಅನುಭವ ಆದಾಗ ನೆಕ್ಸ್ಟ್ ಟೈಮ್ ಅವ್ರು ಏನಾದ್ರು ಮಾಡಿದಾಗ ಖಂಡಿತ ನೀವು ಅದಕ್ಕೆ ಮಾಡೋಕ್ಕೆ ಹೋಗಲ್ಲ, ಮೀನ್ಸ್ ಅವ್ರಿಗೆ ಬುದ್ಧಿವಾದ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಆಲ್ರೆಡಿ ಒಂದ್ಸಲ ನೀವು ಅವ್ರ ಕಡೆಯಿಂದ ಪೆಟ್ಟು ತಿಂದಾಗ ಮತ್ತೆ ಯಾಕೆ ನೀವು ಬುದ್ಧಿ ಹೇಳೋಕ್ಕೆ ಹೋಗ್ತೀರಲ್ವ. ಸೊ ಅಂಥವ್ರು ಕೂಡ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಎರಡೂ ಕಡೆ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಅದೇ ಅಲ್ವಾ ಸಂಬಂಧ ಅಂತ ಹೇಳೋದು. ಸೊ ಇದಿಷ್ಟು ಕೂಡ ಸ್ನೇಹಿತರೆ ನನ್ನ ಒಂದು ಅನಿಸಿಕೆ ಈ ಒಂದು ವಾಕ್ಯದ ಬಗ್ಗೆ ಆಗಿತ್ತು. ಸೊ ನನ್ನ ಒಂದು ಅನಿಸಿಕೆಯ ಒಂದು ಅಭಿಪ್ರಾಯಗಳು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಖಂಡಿತ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ಚಾನಲ್ನ ರೆಕಮೆಂಡ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ, ಓಕೆನಾ. ಸೊ ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.